ವಿದೇಶ ಪ್ರವಾಸ ಮಾಡೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಆ ಕನಸು ಈಡೇರಬೇಕಾದ್ರೆ ನಮಗೆ ಮುಖ್ಯವಾಗಿ ಪಾಸ್ಪೋರ್ಟ್ ಅತ್ಯವಶ್ಯಕವಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ನ್ಯಾಯಾಲಯ ಸಿಬ್ಬಂದಿ, ವಕೀಲರು ತಮ್ಮ ದಿನನಿತ್ಯದ ಕೆಲಸದ ಒತ್ತಡದಲ್ಲಿ ಪಾಸ್ಪೋರ್ಟ್ ಕಚೇರಿಗೆ ಅಲೆದು ಪಾಸ್ಪೋರ್ಟನ್ನು ಮಾಡಿಸಲು ಕಷ್ಟ ಸಾಧ್ಯವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಬೆಂಗಳೂರು ವಕೀಲರ ಸಂಘದ ಸಹಕಾರದೊಂದಿಗೆ ಹೊಸಕೋಟೆ ತಾಲೂಕು ವಕೀಲರ ಸಂಘದ ಕಚೇರಿಯಲ್ಲಿ ಇಂದು ಆನ್ಲೈನ್ ಪಾಸ್ಪೋರ್ಟ್ ಅರ್ಜಿ ಸಲ್ಲಿಕೆಗೆ ಚಾಲನೆಯನ್ನು ನೀಡಲಾಯಿತು. ನ್ಯಾಯಾಧೀಶರುಗಳಾದ ಅರುಣ್ ಕುಮಾರ್ ಜೇರವರು, ಚೈತ್ರ ಕುಲಕರ್ಣಿರವರು ಮತ್ತು ಸತೀಶ್ ರವರು ಚಾಲನೆ ನೀಡಿದ್ದು, ವಕೀಲರು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮುಖ್ಯ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೇರವರು ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದ ವೆಂಕಟಸ್ವಾಮಿರವರು ಮಾತನಾಡಿ, ನ್ಯಾಯಾಲಯದ ಸಿಬ್ಬಂದಿ ಹಾಗೂ ವಕೀಲರು ಅವರ ಕುಟುಂಬದವರಿಗೆ ಕೆಲಸದ ಒತ್ತಡದ ಕಾರಣ ಪಾಸ್ಪೋರ್ಟ್ ಮಾಡಿಸಲು ರಜಾ ಹಾಕಿ ಕಚೇರಿಗಳಿಗೆ ಅಲೆಯಲು ಸಾಧ್ಯವಿಲ್ಲದ ಕಾರಣದಿಂದಾಗಿ ಇಂದು ಉತ್ತಮ ಕೆಲಸವನ್ನು ಮಾಡಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ವಕೀಲರಾದ ಮಹೇಶ್ ಅವರು ಮಾತನಾಡಿ, ನಮ್ಮ ಕುಟುಂಬಗಳವರು ಹಾಗೂ ನ್ಯಾಯದ ಸಿಬ್ಬಂದಿಗೆ ಇದೊಂದು ಉತ್ತಮ ವ್ಯವಸ್ಥೆಯಾಗಿದ್ದು ವಕೀಲರ ಸಂಘಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು. ವಕೀಲರ ಸಂಘದ ವತಿಯಿಂದ ಎಲ್ಲ ವಕೀಲರಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಪಾಸ್ಪೋರ್ಟನ್ನು ನ್ಯಾಯಾಲಯದ ವತಿಯಿಂದ ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳಿಗೂ ಹಾಗೂ ವಕೀಲ ಮಿತ್ರರಿಗೆ ಪಾಸ್ಪೋರ್ಟ್ಗಳನ್ನು ಮಾಡಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ದಿನ ಪಾಸ್ಪೋರ್ಟ್ ಕಚೇರಿಯಿಂದಲೂ ಸಹ ಸಿಬ್ಬಂದಿಗಳು ಬಂದಿದ್ದು ವಕೀಲರಿಗೆ ಸಹಾಯ ಆಗಲಿ ಅಂತೇಳಿ ಇಲ್ಲಿಂದಲೇ ಪಾಸ್ಪೋರ್ಟ್ಗಳನ್ನು ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ವಕೀಲರು, ಅವರ ಕುಟುಂಬ ವರ್ಗದವರು, ಸಿಬ್ಬಂದಿಗಳು, ಅಗತ್ಯ ಇದ್ದಂಥ ಎಲ್ಲ ವ್ಯಕ್ತಿಗಳು ಸಹ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇಲ್ಲಿನ ನಮ್ಮ ಬೆಂಗಳೂರು ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹೊಸಕೋಟೆ ವಕೀಲರ ಸಂಘದಿಂದ ವಕೀಲರು ಹಾಗೂ ಅವರ ಸದಸ್ಯರು ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಾಗಿ ಪಾಸ್ಪೋರ್ಟ್ ಡ್ರೈವ್ ಇವತ್ತು ಚಾಲನೆ ನೀಡ್ತಾ ಇದ್ದು, ಈ ನಾವು ಪ್ರತಿಯೊಬ್ಬರು ಹೋಗಿ ನಾವು ಕಲಾಪದಲ್ಲಿ ಬ್ಯುಸಿ ಇರೋದ್ರಿಂದ ನಾವು ಅಲ್ಲೋಗಿ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಮಾಡೋಕ್ಕಾಗಲ್ಲ. ಅಲ್ಲೋಗಿ ಆನ್ಲೈನ್ ಅಪ್ಲಿಕೇಶನ್ ಅರ್ಜಿ ಮಾಡೋಕ್ಕಾಗದೇ ಇರೋದ್ರಿಂದ ನಾವು ಇವತ್ತು ನಮ್ಮ ವಿವೇಕ್ ಸುಬ್ಬಾರೆಡ್ಡಿ ಅವ್ರನ್ನ ಮನವಿ ಮಾಡಿದ್ವಿ. ಸರ್, ತಾವು ಇಲ್ಲಿಗೆ ಕಳಿಸ್ಕೊಡ್ಬೇಕಂತ ಅವರು ಪಾಸ್ಪೋರ್ಟ್ ಆಫೀಸಿಂದ ಪರ್ಮಿಷನ್ ತೊಗೊಂಡು ಆ ಸಿಬ್ಬಂದಿಯವ್ರನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ವಕೀಲರು ಮತ್ತು ಅವ್ರ ಕುಟುಂಬದವರು ಆಗ ನ್ಯಾಯಾಲಯದ ಸಿಬ್ಬಂದಿನೂ ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಿದ್ರೆ ನಮಗಾಗಿ ಒಂದು ದಿವಸ ಸ್ಪೆಷಲ್ ಡೇ ಅಲ್ಲಿ ಡೇಟ್ ಫಿಕ್ಸ್ ಮಾಡ್ತಾರೆ. ಅವತ್ತು ಅಲ್ಲಿ ವೆರಿಫಿಕೇಷನ್ ಇರುತ್ತೆ. ಅಲ್ಲಿ ಅವತ್ತು ವೆರಿಫಿಕೇಷನ್ ಮಾಡಿಕೊಂಡು ಪಾಸ್ಪೋರ್ಟ್ ತೊಗೊಬರೋದು. ಅದರಿಂದ ಎಲ್ಲ ವಕೀಲರು ಹಾಗೂ ಅವರ ಕುಟುಂಬ ಸದಸ್ಯರು ಹಾಗೂ ಎಲ್ಲ ನ್ಯಾಯಾಲಯದ ಸಿಬ್ಬಂದಿಗಳು ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬಂದಂಥ ನಮ್ಮ ಸೀನಿಯರ್ ಸಿವಿಲ್ ಜಡ್ಜ್ ಸಾಹೇಬರಾದ ಅರುಣ್ ಕುಮಾರ್ ಸಾಹೇಬರವರು ಹಾಗೂ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಸಾಹೇಬರಾದ ಸತೀಶ್ ಸಾಹೇಬರು ಹಾಗೂ ಅಡಿಷನಲ್ ನ್ಯಾಯಾಧೀಶರಾದಂಥ ಚೈತ್ರ ಕುಲಕರ್ಣಿ ಮೇಡಮ್ ಅವರು ನಾವು ವಕೀಲ ಸಂಘದ ಪರವಾಗಿ ಧನ್ಯವಾದಗಳನ್ನು. ಇಂದಿನ ವಕೀಲರ ಸಂಘದಲ್ಲಿ ಏನೋ ಒಂದು ವಿಶೇಷವಾಗಿ ಒಂದು ಪಾಸ್ಪೋರ್ಟ್ನ ಇಲ್ಲೇ ಬಂದು ಒಂದು ಪಾಸ್ಪೋರ್ಟ್ನ ವೆರಿಫಿಕೇಷನ್ ಮಾಡಿ ಒಂದು ಅಪ್ಲೋಡ್ ಮಾಡ್ತಿದ್ರೆ ತುಂಬ ಸಂತೋಷ ಆಗ್ತಿದೆ ಈ ದಿನ. ಯಾಕಂದರೆ ವಕೀಲರು ಭಾಳಷ್ಟು ಬ್ಯುಸಿ ಆಗಿರ್ತಾರೆ ತಮ್ಮ ವಕೀಲ ವೃತ್ತಿನಲ್ಲಿ. ಯಾಕಂದರೆ ಸೋಮವಾರದಿಂದ ಶನಿವಾರದವರೆಗೂ ಅವರು ನ್ಯಾಯಾಲಯದ ಕಲಾಪಗಳಲ್ಲಿ ಭಾಗವಹಿಸ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಸಿಗೋದು ಒಂದು ಸಂಡೆ. ಅದರಲ್ಲಿ ಆ ದಿನ ಒಂದು ಪಾಸ್ಪೋರ್ಟ್ ಮಾಡಿಸೋದಕ್ಕಾಗಿ ಅವಕಾಶ ಇರೋದಿಲ್ಲ. ಈ ಒಂದು ರಜಾದಿಂದ ಅವಕಾಶ ಇಲ್ಲದೆ ಇರೋದ್ರಿಂದ ಒಂದು ನಮ್ಮ ನ್ಯಾಯಾಲಯದಲ್ಲಿ ಆವರಣದಲ್ಲಿ ಈ ಒಂದು ಪಾಸ್ಪೋರ್ಟ್ ಇದನ್ನು ಮಾಡಿಸೋದಕ್ಕೆ ನಮ್ಮ ಬೆಂಗಳೂರಿನ ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ಅವರು ಇದೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಂಗಳೂರು ನಮ್ಮ ಹೊಸಕೋಟೆ ವಕೀಲ ಸಂಘದ ಅಧ್ಯಕ್ಷರಾದ ವೆಂಕಟಸ್ವಾಮಿ ಸರ್ ಅವರು ಸಹ ಒಂದು ವಕೀಲರಿಗೆ ಅನುಕೂಲ ಆಗುವ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ನ್ಯಾಯಾಧೀಶರಿಗೆ ಮನವಿ ಮಾಡ್ತಾರೆ. ಅವರು ಸಹ ಇದೊಂದು ಒಳ್ಳೆಯ ಕಾರ್ಯಕ್ರಮ, ಅದಕ್ಕಾಗಿ ನಾವು ಚಾಲನೆ ಮಾಡೋದಕ್ಕೆ ಬರ್ತೀವಿ ಅಂತ ಅವರು ಬಂದಿದ್ದಾರೆ. ಅವರಿಗೆ ಈ ಒಂದು ದಿನದಲ್ಲಿ ಇಲ್ಲಿಂದ ನಮ್ಮ ವಕೀಲರಿಗೆ, ವಕೀಲರ ಕುಟುಂಬದವರಿಗೆ ಮತ್ತು ವಕೀಲರ ಸಂಬಂಧಿಕರಿಗೂ ಸಹ ಈ ಒಂದು ಅನುಕೂಲ ನಾವು ಪಡೆದುಕೊಳ್ಳಬೇಕಾಗಿದೆ. ಅದರಿಂದ ಈ ಒಂದು ಕಾರ್ಯಕ್ರಮ ಇವತ್ತು, ನಾಳೆ ಮತ್ತು ಎಷ್ಟು ದಿನ ಕಂಟಿನ್ಯೂಷನ್ ಇರುತ್ತೋ ಅದಕ್ಕೆ ಇಲ್ಲಿ ಒಂದು ಪಾಸ್ಪೋರ್ಟ್ ಮಾಡೋದು ವೆರಿಫೈ ಮಾಡೋಂಥವ್ರು ಇದ್ದೇ ಇರ್ತಾರೆ. ಅದನ್ನು ತುಂಬ ಅನುಕೂಲ ಆಗಿದೆ. ಈ ಅನುಕೂಲ ಮಾಡಿಕೊಟ್ಟಂತಹ ನಮ್ಮ ವಿವೇಕ್ ಸುಬ್ಬಾರೆಡ್ಡಿ ಸರ್ ಅವರು ಮತ್ತು ವೆಂಕಟಸ್ವಾಮಿ ಸರ್ ಅವರು ಅವರಿಗೆ ಧನ್ಯವಾದಗಳು.